ನೋಡಿ ಹಾವು ವಿಷ ಇರಲಿ ಇಲ್ಲದೆ ಹೋಗಲಿ, ಅಂದರೆ ಪಾಯ್ಸನಸ್ ನಾನ್ ಪಾಯ್ಸನಸ್ ಯಾವುದೇ ಒಂದು ಹಾವು ಇರಲಿ, ಹಾವು ಅಂದಮೇಲೆ ಒಂದು ಭಯ ಅಲ್ವಾ. ಒಬ್ಬ ಒಂಟಿ ಹೆಂಗಸು ಬೆಳಗ್ಗೆ ಮಕ್ಕಳೆಲ್ಲ ಆಚೆ ಹೋದರೆ 6 ಗಂಟೆ ಗಂಟ ಮನೇಲಿ ಯಾರೂ ಇರೋಲ್ಲ. ಒಬ್ಬರೇ ಇದ್ದಾಗ ಹಾವು ಅಂದಮೇಲೆ ಭಯ ಇದ್ದೇ ಇರುತ್ತೆ ಅಲ್ವಾ. ಅವ್ರಿಗೂ ಅದೇ ಥರನೇ ಭಯ ಜಾಸ್ತಿ ಆಗೋದಿತ್ತು. ಏನು ಮಾಡೋದು, ಈ ಪೈಪಲ್ಲಿ ಸೇರಿಬಿಟ್ಟೈತೆ, ಏನು ಮಾಡೋದು ನಾನು ಮನೆ ಖಾಲಿ ಮಾಡಿಬಿಡ್ತೀನಿ ಅಂತೇಳಿ ಇರೋಕ್ಕಾಗಲ್ಲ ಅಂತ ಒಂದು ರೀಸನ್ ಕೊಟ್ಟು ಹೆದರ್ಕೊಂಡು ನಾನು ಬಂದು ಸ್ವಲ್ಪ ಕಿತ್ಕೊಂಡು ನನ್ನ ತಲೆಯಲ್ಲಿ ಏನು ಐಡಿಯಾ ಇತ್ತು ಅದನ್ನು ಉಪಯೋಗಿಸಿದೆ. 10 ಸೆಕೆಂಡಿಂದ 20 ಸೆಕೆಂಡ್ ಒಳಗೆ ಹಾವು ಆಚೆ ಬರುತ್ತೆ. ಇದೊಂದು ಬ್ರೌನ್ ಸ್ಪ್ಯಾಕ್ ಟ್ರೀ ಸ್ನೇಕ್, ಅಂದರೆ ರಾಮಬಾಣ ಹಾವು. ಮರಗಳ ಮೇಲೆ ಇಂಥ ಜಾಗದಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅಂಥ ಜಾಗನ ಅಲ್ಲಿರುವಂಥ ಒಂದು ಪಲ್ಲಿ ಮೊಟ್ಟೆಗಳನ್ನ ತಿಂದು ಅಲ್ಲಿರೋವಂಥ ನೇಚರ್ನ ಸಮತೋಲವಾಗಿ ಮಡಗುವಂಥ ಇದೊಂದು ಹಾವು. ಸಖತ್ ಬ್ಯೂಟಿಫುಲ್ ಸ್ನೇಕ್. ಓಕೆ, ಪ್ಯಾಕ್ ಮಾಡೋಣ. ಪ್ಯಾಕ್ ಮಾಡಿ ಇವ್ರಿಗೆ ಆದಂಥ ಒಂದು ಸೂಟೇಬಲ್ ನೇಚರ್ ರಿಲೀಸ್ ಮಾಡೋಣ. ಮತ್ತು ಹಾವು ನೋಡಿದ್ರಲ್ಲ, ಆದಷ್ಟು ಮನೆಯಲ್ಲಿ ಹುಷಾರಾಗಿರಿ, ಸೇಫಾಗಿರಿ. ಓಕೆನಾ, ಇದನ್ನು ಪ್ಯಾಕ್ ಮಾಡೋಣ. ಪ್ಯಾಕ್ ಮಾಡಿ ಇವ್ರಿಗೆ ಆದಂಥ ಒಂದು ಸೂಟೇಬಲ್ ನೇಚರ್ ರಿಲೀಸ್ ಮಾಡೋಣ. ಪ್ರಾಧಿಕಾರ ಲೇಔಟ್ ಸ್ನೇಹಿತರೆ, ಇದು ಬೆಂಗಳೂರು ಮೈಸೂರು ನೈಸ್ ರೋಡ್ ಹತ್ತಿರನೇ. ಓಕೆ, ಬ್ರೌನ್ ಸ್ಪ್ಯಾಕ್ ಟ್ರೀ ಸ್ನೇಕ್. ಹಾಂ ಸ್ನೇಹಿತರೆ, ರಿಲೀಸ್ ಕೂಡ ಆಯಿತು ಎಲ್ಲರಿಗೂ. ಜಯ ಆಂಜನೇಯ.